ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ನೋಡಿ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಏನು ಕೆಲಸ ಏನು ಅಂತೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೈಸ್ ನೋಡಿ ಇದು ಗೂಡು ಬಿಡಿಸಿರೋದು, ಹಾಗೆ ಇದು ಸಪ್ರೇಟ್ ಅಂದರೆ ಇದು ಗಂಟು ಕೂಡು ಅಂತ ಸಪ್ರೇಟ್ ತೆಗ್ದಿಟ್ಟಿದ್ದಾರೆ ನೋಡ್ರಿ. ಇದು ಗಂಟು ಕೂಡಿಂದು. ಅಲ್ಲ ನಮ್ಮ ಅಜ್ಜಿ ಅಷ್ಟೇ ನಮ್ಮ ಅಜ್ಜಿ ಎಲ್ಲ ಹೋಯ್ತು ನೋಡ್ರಿ ಅಜ್ಜಿ ಅಲ್ಲ ಅಜ್ಜಿ ಫಿಲಮ್ ತೆಗಿಯಕನ ಸೇರ್ಕೊಂಬದ ಅಲ್ವೇ? ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ನೀನು. ಅರ್ಧ ಆಗೈತಿ, ಅರ್ಧ ಏನು ಅಷ್ಟೊಂದು ದುರುತೈತೆ ಏನು? ಹ್ಞೂ ಹೆಂಗ ಗೊತ್ತಿಲ್ಲ, ಓ ನಾನು ನೋಡಲಿಲ್ಲ ಒಟ್ಟು. ನೋಡಿ ಹೊಲ್ದ ಹತ್ರ ರೇಷ್ಮೆ ಗೂಡ್ಸು. ಈ ಕಡೆಗೆ ಯಾವ್ದು ಹಿಂಗೆ ಹೋಗ್ತೈತಿ? ಹ್ಞೂ ಹೊಲ್ದ ಹತ್ರ ರೇಷ್ಮೆ ಗೂಡು ತುಂಬಬೇಕು, ಇವಾಗ ತುಂಬ್ತಾ ಹ್ಞೂ. ಸೊ ಗೂಡೆಲ್ಲ ತುಂಬಿದ್ದಾಯಿತು, ಮನೆ ಹತ್ರ ಹೊರಡ್ಬೇಕೀಗ. ಅಂದರೆ ಅವರು ಆಟ ಬರುತ್ತಲ್ಲ, ಆಟದಲ್ಲಿ ಹಾಕೊಂಡು ಹೋಗ್ತಾರೆ. ನಾನು ಮನೆ ಹತ್ರ ಬಿಟ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಅವರು. ಈ ಥರ ಸಣ್ಣ ಪುಟ್ಟ ಕೆಲಸಗಳೇನಾದರೂ ಇದ್ದರೆ ಹೊಲ್ದ ಹತ್ರ ಬರ್ತಾ ಇರ್ತೀನಿ. ನನಗೂ ಹೊಲ್ದ ಹತ್ರ ಬರಬೇಕು ಅಂದರೆ ಸಖತ್ ಇಷ್ಟ ಆಗುತ್ತೆ. ಆದರೆ ಏನು ಮಾಡೋದು, ಮನೇಲಿ ಕೂಡ ಕೆಲಸಗಳಿರ್ತಾವಲ್ಲ, ಬ್ಲೌಸ್ ಸ್ಟಿಚ್ ಮಾಡೋವು ಅವು ಇವು ಎಲ್ಲ ಜಾಸ್ತಿ ಕೆಲಸಗಳಿರ್ತವೆ. ಮತ್ತು ಮಕ್ಳಿಗೆ ತಿಂಡಿ ಮಾಡೋದು, ಅವ್ರನ್ನ ಕಳಿಸೋದು, ಅವ್ರು ಬಂದಮೇಲೆ ಅವರಿಗೆ ಹೋಮ್ವರ್ಕ್ ಮಾಡಿಸೋದು, ಮನೆಯಲ್ಲಿ ಕಸ ಮುಸ್ರೆ ಅಡುಗೆ ಎಷ್ಟು ಕೆಲಸ ಇರುತ್ತೆ ಅವೆಲ್ಲ ಮಾಡ್ಕೊಂಡ್ಲೇಬೇಕಲ್ಲ. ಎಲ್ಲ ಮುಗೀತು, ಮನೆ ಹತ್ರ ಹೋಗ್ತಿದ್ದೀವಿ. ಅವ್ರು ಮಾರ್ಕೆಟ್ಗೆ ಹೋಗ್ತಾರೆ, ಆಮೇಲೆ ಬಿಟ್ಟು ಬರೋಕ್ಕೆ ಬರ್ತಿದ್ದಾರೆ. ಅವ್ರದ್ದು ಇನ್ನೂ ಆಯ್ತಂತ ಇಲ್ವಂತ, ಸಖತ್ ಲೇಟ್ ಮಾಡ್ತಾರಪ್ಪ ಅವರಂತೂ. ನಮ್ದು ಇವತ್ತು ಸಾಯಂಕಾಲ ಹೋಗೋದು, ನೆನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಗೈಸ್ ನೋಡಿ ಇವತ್ತು ಚಟ್ನಿ ಪುಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಎಳ್ಳು ಬೆಲ್ಲ, ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಮಾಡಿದ್ವಲ್ಲ, ಕೊಬ್ಬರಿದು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ, ಅದನ್ನೆಲ್ಲ ತುರ್ತಿದ್ವಲ್ಲ, ಮತ್ತು ಅದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅಂತಂದು ಹಂಗೆ ಎತ್ತಿಟ್ಟಿದ್ದೆ. ಅದನ್ನು ಇವತ್ತು ಚಟ್ನಿ ಪುಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಚಟ್ನಿ ಪುಡಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಯಾವ ಥರ ಇತ್ತು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಯಾವ ಥರ ಚಟ್ನಿ ಪುಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಫಸ್ಟು ಹುಣ್ಸೆಹಣ್ಣ ಸೋಸ್ಕೊಳ್ಳೋಣ ಅಂತಂದು ಸೋಸ್ಕೊಳ್ತಾ ಇದ್ದೀನಿ. ಏನಂದರೆ ಹುಣ್ಸೆಹಣ್ಣಲ್ಲಿ ಏನು ಗಲೀಜೇನಿರಲ್ಲ, ಮನೆಗೆ ಅಂತಂದು ನಾವು ಬಡ್ದು ಕುಟ್ಬಿಟ್ಟು ಎತ್ತಿಟ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಅದರಲ್ಲೇನು ಅಷ್ಟು ಗಲೀಜಿರಲ್ಲ. ಏನಂದರೆ ಸ್ವಲ್ಪ ಅಲ್ಲೊಂದು ನಾರು ಮತ್ತು ಹುಣ್ಸೆಹಣ್ಣಿಂದು ಸಿಪ್ಪೆ ಬರುತ್ತೆ ನೋಡಿ, ಅದು ಮಾತ್ರ ಕೆಲವೊಂದೊಂದು ಸಿಗುತ್ತಷ್ಟೇ. ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ ಮುಂಚೆಲೇ, ಅದಕ್ಕೋಸ್ಕರ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದೊಂದು ಸರಿ ಏನಾಗುತ್ತೆ ಅಂದರೆ ಅದರಲ್ಲಿ ಕಲ್ಲು ಮತ್ತು ಹುಣಸೆ ಬೀಜ ಎಲ್ಲ ಸಿಗುತ್ತಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬಾಣಲಿಗೆ ಹಾಕ್ಕೊಂಡು ಉರಿಬೇಕಾದ್ರೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಬಾಣಲಿ ಕಾದಿರುತ್ತಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಏನೇನು ಐಟಮ್ ಬೇಕು ಅಂತಂದು ಎಲ್ಲ ಫಸ್ಟು ಒಂದು ಹತ್ರ ಇಟ್ಕೊಂಡು ಆಮೇಲೆ ಒಂದೊಂದೇ ಐಟಮ್ ತಗೊಂಡು ಉರಿಯೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಮತ್ತೆ ಆವಾಗ ನಾವು ಬಾಣಲಿ ಇಟ್ಮೇಲೆ ಒಂದು ತೊಗೊಳ್ತೀವಿ ಮತ್ತು ಇನ್ನೊಂದು ಎತ್ತಿಡ್ತೀವಿ ಅಂದರೆ ಆಗೋದಿಲ್ಲ. ಫಸ್ಟ್ ಎಲ್ಲ ಐಟಮನ್ನು ಒಂದು ಹತ್ರ ಇಟ್ಕೊಂಡು ಅವೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಹತ್ರ ಇಟ್ಕೋಬೇಕು. ಆವಾಗ ಬೇಗ ಪಟ ಅಂತಂದು ಉರಿಬಿಟ್ಟು ಎತ್ತಿಟ್ಕೋಬೋದು. ಸೊ ನೋಡಿ, ಹುಣ್ಸೆಹಣ್ಣೆಲ್ಲ ಕ್ಲೀನ್ ಆಯಿತು ನೋಡಿ, ಎಷ್ಟು ನಾರಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ನೋಡಿ, ಮೊದಲಿಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಅಂದರೆ ಎಲ್ಲ ಮಿಕ್ಸ್ ಚಟ್ನಿ ಪುಡಿ ಥರ ಮಾಡ್ತಿರೋದು, ಮಿಕ್ಸ್ ಚಟ್ನಿ ಪುಡಿ. ಸೊ ಅದಕ್ಕೋಸ್ಕರ ಫಸ್ಟು ಕಡಲೆ ಬೀಜನ ಹುರಿತಿದ್ದೀನಿ.
ಎಲ್ಲದೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ ಕಡಲೆ ಬೀಜ ಲೆವೆಲ್ಲಿಗೆ ಹುರಿದಿದ್ದಾದಮೇಲೆ ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಡ್ರೈ ಆಗೇ ಇರ್ತವೆ, ಆದರೂ ಕೂಡ ಒಂದ್ಸರಿ ನೀಟಾಗೆಲ್ಲ ರೋಸ್ಟ್ ಮಾಡಿಬಿಟ್ರೆ ಆಯಿತು ಅಂತಂದು ಹಾಕ್ಕೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ಕೂಡ ಸೇಮ್ ಪ್ರೊಸೀಜರಲ್ಲೇ ಲೋ ಫ್ಲೇಮಲ್ಲೇ ಹುರಿಬೇಕು. ಅದೆಲ್ಲ ಈ ಥರ ಕೆಂಪಾಳ ಆಗೋ ಥರ ಹುರಿದ್ಬಿಟ್ಟು ಅದನ್ನ ಎತ್ತಿಟ್ಕೊಂಡು ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಣಗಿಸಿಲ್ಲ, ಹಸಿದೇ ಹಾಕ್ಕೊಂಡಿದ್ದೀನಿ. ಹಸಿದೇ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆಗಿರೋ ಥರ ಆಗೋವರೆಗೂ ಚೆನ್ನಾಗಿ ಹುರಿಬೇಕು. ಅದನ್ನು ಹುರಿದಾದ್ಮೇಲೆ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹುಣ್ಸೆಹಣ್ಣು ಸೋಸಿದ್ದಾದಮೇಲೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಜಾರಿಗೆ ಅದು ನುಣ್ಣಗಾಗಲ್ಲ, ಸಿಗೋದಿಲ್ಲ ಜಾರಿಗೆ, ನೀರು ಹಾಕೋದಿಲ್ವಲ್ಲ, ಸೊ ಅದಕ್ಕೋಸ್ಕರ ಸಿಗಲ್ಲ ಅಂತಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲದಕ್ಕೂ ಹುಳಿ ಆಗುತ್ತೆ ಅಂತಂದು. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿ, ಕಲ್ಲರ್ಗೋಸ್ಕರ ಬೆಡಗೆ ಮೆಣಸಿನ್ಕಾಯಿ ಎರಡೂ ಕೂಡ ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಮಕ್ಕಳು ಯಾರಾದರೂ ಇದ್ದರೆ ಸ್ವಲ್ಪ ಘಾಟ್ ಆಗಿಬಿಡುತ್ತೆ, ಸೊ ಇದಕ್ಕೇನು ಎಣ್ಣೆ ಬೇಡ, ಹಾಗೆ ಹುರ್ಕೋಬೇಕಷ್ಟೆ. ಅದಾದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇದೆಲ್ಲ ನನಗೆ ಸಾಂಬಾರಿಗಾಗಲಿ ಏನಕ್ಕೆ ಆಗಲಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಅದೇನೆಂದರೆ ಕೊರೋನಾ ಟೈಮ್ ಆಗ್ಲಿಂದ ಅದು ರೂಢಿ ಆಗಿಬಿಟ್ಟಿದೆ. ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಕೂಡ ಸ್ವಲ್ಪ ಬಾಣಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಕೊಬ್ಬರಿ ಆಡಿಸ್ಬೇಕಾದ್ರೇ ಅದು ಕೂಡ ಮಿಕ್ಸ್ ಆಗಲಿ ಅಂತಂದು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕೂಡ ಪ್ರತಿಯೊಂದು ಐಟಮು ಕೂಡ ಚಟ್ನಿ ಪುಡಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಎಲ್ಲ ಚೆನ್ನಾಗಿ ಹುರಿಬೇಕು, ರೋಸ್ಟ್ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೆಲ್ಲ ಆದಮೇಲೆ ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಒಂದು ತಟ್ಟೆಗೆಲ್ಲ ಹಾಕ್ಬಿಟ್ಟು ಆರ್ಕಂಡ್ಲಿ ಅಂತಂದು ಹಂಗೆ ಬಿಟ್ಟಿದ್ದೀನಿ. ಆರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಂದಷ್ಟೇ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ, ಹಾಗೆ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ನಮಗಂತೂ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಆಗಲೇ ಹೇಳಿದ್ನಲ್ಲ, ಇದೆಲ್ಲ ಯೂಸ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಹೆಂಗಿದ್ರು ಕೆಮ್ಮಾಗಿತ್ತಲ್ಲ, ಸೊ ಇರಲಿ ಅಂತಂದು. ಇಷ್ಟೇ ಚಟ್ನಿ ಪುಡಿ ರೆಡಿ ಆಯಿತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಪ್ರತಿ ಸರಿ ನಾನೇ ಟೇಸ್ಟ್ ಹೇಳಿದ್ರೆ ಆಗಲ್ಲ, ನಮ್ಮ ಅಜ್ಜಿ ಕೊಟ್ಟು ಟೇಸ್ಟ್ ನೋಡು. ಚಟ್ನಿ ಪುಡಿ ಯಾವುದೋ ಒಂದು ಕೈಯಾಗಿ ಹಿಡಿದೈತೆ ಬಿಡತ್ತ. ಹೆಂಗೈತೆ ಟೇಸ್ಟು? ಕೂರ್ಗೋಗೈತಾ? ಚೆನ್ನಾಯ್ತಾ? ಉಪ್ಪು ಖಾರ ಎಲ್ಲ ಆಗೈತಾ? ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.